ಚಪ್ಪಾಳೆ ಸರ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರಗಳು. ವೇದಿಕೆ ಮೇಲೆ ನನ್ನ ಜೊತೆ ಆಗಮಿಸಿರುವಂತ ಇಲ್ಲಿ ಆಸೀನರಾಗಿರ್ತಕ್ಕಂಥ ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕರಾಗಿರುವಂಥ ಆಸಿಫ್ ರಾಜು ಸೇಠ್ರವರೇ ಹಾಗೂ ದಕ್ಷ ಅಧಿಕಾರಿ ಅಂತ ಹೆಸರು ಹೊಂದಿದ ಗಡ್ಡೇಕರ್ ಅವರೇ, ನನ್ನ ಆತ್ಮೀಯ ಮಿತ್ರರಾದ ದೀಪಕ್ ರವರೇ ಹಾಗೂ ಇನ್ನೋರ್ವ ಮುಖಂಡರು ಇಟ್ನಾಳ್ ಅವರೇ ಹಾಗೂ ನನ್ನ ಪುಟ್ಟ ಮಗು ಅಯ್ಹಾನ್ ರವರೇ, ಇಲ್ಲಿರುವಂಥ ತಮ್ಮೆಲ್ಲರಿಗೂ ಇವತ್ತಿನ ಈ ಕರುನಾಡು ಹಬ್ಬ ಬಹಳ ಅದ್ಧೂರಿಯಾಗಿ ಆಚರಣೆ ಆಗ್ತಾ ಇದೆ. ತಾವೆಲ್ಲರೂ ಇದರಲ್ಲಿ ಭಾಗಿಯಾಗಿದ್ದೀರಿ, ತಮ್ಮೆಲ್ಲರಿಗೂ ಧನ್ಯವಾದಗಳು. ಎರಡನೇ ವಿಚಾರ, ಸುಗಂಧಿ ಅವರಿಗೆ ನಾನು ಧನ್ಯವಾದಗಳು ಹೇಳಬೇಕು. ನ್ಯೂಸ್ 18 ನೆಟ್ವರ್ಕ್ ಮುಖಾಂತರ ಬೆಳಗಾವಿನಲ್ಲಿ ಮಳೆ ಆಗ್ತಾ ಇದೆ, ಆದರೆ ನಿಮ್ಮ ಕಾರ್ಯಕ್ರಮಕ್ಕೆ ಯಾವುದೇ ಧಕ್ಕೆ ಆಗಲಿಲ್ಲ. ಸೊ ಬಹಳ ಒಳ್ಳೆ ಕಾರ್ಯಕ್ರಮ ಇವತ್ತು ಆಯೋಜನೆ ಮಾಡಿದ್ದೀರಾ. ಸೊ ಇವರಿಗೆ ಅಭಿನಂದನೆಗಳು. ಇವರು ಬರ್ಬೇಕಿಲ್ಲಿ, ನಿಮ್ಮ ಮುಖ ಯಾರಂತ ಗೊತ್ತಾಗ್ಬೇಕಲ್ವ, ಅಲ್ಲಿ ಬನ್ರಿ, ಇಲ್ಲರಿ ಬರ್ರಿ. ಸುಗಂಧಿ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು. ನಮ್ಮನ್ನು ಕರೆದಿದ್ದಾರೆ, ಎಲ್ಲರನ್ನೂ ಇಲ್ಲಿ ಕೂರಿಸಿದ್ದಾರೆ. ಇವತ್ತು ನಾನು ನನ್ನ ಫ್ಯಾಮಿಲಿ ಜೊತೆ ಬಂದಿದ್ದೀನಿ. ಸೊ ನನ್ನ ಧರ್ಮಪತ್ನಿ ಅಂಕಿತರ್ ಅವರಿದ್ದಾರೆ, ನನ್ನ ಫಾದರ್ ಇನ್ ಲಾ ಮದರ್ ಇನ್ ಲಾ ಇಬ್ಬರು ಇಲ್ಲಿ ಬಂದಿದ್ದಾರೆ. ಬಹಳ ಅಪರೂಪವಾಗಿ ನಮ್ಮ ಜೀವನದಲ್ಲಿ, ಎಸ್ಪೆಷಲಿ ಪ್ರೊಫೆಷನಲ್ ಲೈಫಲ್ಲಿ ನಾವೆಲ್ಲರೂ ಒಂದಾಗಿ ಒಂದು ಕಡೆ ಇರ್ತೀವಿ. ಸೊ ಇವತ್ತು ಆ ಸುಗಂಧಿ ಅವರ ಮುಖಾಂತರ ಇದೊಂದು ಒಳ್ಳೆ ವಿಚಾರ ನನ್ನ ಜೀವನದಲ್ಲಿ ಇವತ್ತಾಗಿದೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಗಡ್ಡೇಕರ್ ಅವರು, ದಿ ವಿನ್ನರ್ ಆಫ್ ದಿ ಪ್ರೆಸಿಡೆಂಟ್ಸ್ ಮೆಡಲ್. We are extremely honored that we have competent officers in the police department of Belagavi district such as Mr. Gaddekar. May God bless you. I have seen your work for the past 2 years. ಯಾವಾಗಲೂ ಯಾವುದೇ ಭಯ ಇಲ್ಲದೆ ಎಲ್ಲ ಆಲ್ ಹರ್ಡಲ್ಸ್ ನೀವು ಎದುರಿಸ್ತೀರಾ ಹಾಗೂ ನಿಮ್ಮ ಕೆಲಸವನ್ನು ಬಹಳ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನೀವು ನಿಭಾಯಿಸ್ತೀರಾ. ನಿಮ್ಮ ಕೆಲಸಕ್ಕೆ ನಾವೆಲ್ಲರೂ ಸದಾ ಚಿರಋಣಿಯಾಗಿರ್ತೀವಿ ಅಂತ ಇವತ್ತು ಹೇಳ್ತಾ ಇದ್ದೀನಿ. ಧನ್ಯವಾದಗಳು, ಧನ್ಯವಾದಗಳು. ಎಂಜಾಯ್ ಮಾಡಬೇಕೆಲ್ಲರೂ. ಥ್ಯಾಂಕ್ ಯು. ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಸರ್ ಸುಸ್ವಾಗತವನ್ನು ಕೋರ್ತಾ, ಹಾಗೆ ನಮ್ಮ ಮಧ್ಯದಲ್ಲಿ ಬೆಳಗಾವಿಯ ಉತ್ತರ ಭಾಗದ ಜನಪ್ರಿಯ ಶಾಸಕರಾದಂತಹ ಶ್ರೀ ಆಸಿಫ್ ರಾಜು ಸೇಠ್ ಸಾಹೇಬರಿದ್ದಾರೆ. ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆ ಮುಖಾಂತರವಾಗಿ ಸುಸ್ವಾಗತವನ್ನು ಕೋರ್ತಾ, ಹಾಗೆ ನಮ್ಮ ಮಧ್ಯದಲ್ಲಿ ಬೆಳಗಾವಿಯ ನಮ್ಮ ಮಾಳಮಾರುತಿ ಪೊಲೀಸ್ ಠಾಣೆಯ CPI ಸಾಹೇಬರು ಗಡನವರು ಸರ್ ಇದ್ದಾರೆ. ಸೊ ಅವ್ರಿಗೂ ಕೂಡ ಪ್ರೀತಿಯ ಸುಸ್ವಾಗತವನ್ನು ಕೋರ್ತಾ, ಹಾಗೆ ಬೆಳಗಾವಿಯ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದಂತಹ ಶ್ರೀ ದೀಪಕಣ್ಣ ಬುಡುಗನಟ್ಟಿ ಅವರು ಕೂಡ ಇದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರ್ತಾ, ಹಾಗೆ ಶ್ರೀ ಮಹಾಲಿಂಗಪ್ಪ ಇಟ್ನಾಳ್ ಅವರು ಪ್ಯೂರ್ ನೇಚರ್ ಸಂಸ್ಥೆಯ ಮಾಲೀಕರಾದಂತಹ, ಹಾಗೆ ದಿ ಜಾಗ್ರಿ ಮ್ಯಾನ್ ಆಫ್ ಇಂಡಿಯಾ ಅಂತ ಜನಪ್ರಿಯತೆಯನ್ನು ಹೊಂದಿರುವಂತಹ ಶ್ರೀ ಮಹಾಲಿಂಗಪ್ಪ ಇಟ್ನಾಳ್ ಸರ್ ಅವರು ಕೂಡ ಅವ್ರಿಗೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರ್ತಾ, ಇವಾಗ ಪ್ರೀತಿಯ ಸನ್ಮಾನ ಕಾರ್ಯಕ್ರಮ ನಮ್ಮ ಮಧ್ಯದಲ್ಲಿ ಮೊದಲೇದಾಗಿ ನಮ್ಮ ಬೆಳಗಾವಿ ಉತ್ತರ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಶ್ರೀ ಆಸಿಫ್ ರಾಜು ಸೇಠ್ ಸರ್ ಅವರಿಗೆ ಶ್ರೀ ಚಂದ್ರಕಾಂತ್ ಸುಗಂಧಿ ಸರ್ ಅವರು, ನ್ಯೂಸ್ 18 ಕನ್ನಡ ಬೆಳಗಾವಿ ಜಿಲ್ಲಾ ವರದಿಗಾರರು, ಒಂದು ಜೋರಾದ ಚಪ್ಪಾಳೆ ಮುಖಾಂತರವಾಗಿ ಪ್ರೀತಿಯ ಸನ್ಮಾನವನ್ನ ನೆರವೇರಿಸಬೇಕಂತ ಅವರು ಕೇಳಿಕೊಳ್ತಾ ಇದ್ದೇನೆ. ಒಂದು ಜೋರಾದ ಚಪ್ಪಾಳೆ ದಯವಿಟ್ಟು. ನ್ಯೂಸ್ 18 ಕನ್ನಡ ಉತ್ಸವ ಕಾರ್ಯಕ್ರಮ ಈಗ. ಹಾಗೆ ಮುಂದಿನದಾಗಿ ನಮ್ಮ ಮಧ್ಯದಲ್ಲಿ ಬೆಳಗಾವಿಯ ಹೆಮ್ಮೆಯ DC ಸಾಹೇಬರಾದಂತಹ ಮೊಹಮ್ಮದ್ ರೋಷನ್ ಸಾಹೇಬರಿದ್ದಾರೆ. ಅವ್ರಿಗೂ ಕೂಡ ಒಂದು ಪ್ರೀತಿಯ ಸನ್ಮಾನವನ್ನು ಮಾಡಬೇಕಂತ ಚಂದ್ರಕಾಂತ್ ಸುಗಂಧಿ ಅವರಲ್ಲಿ ನೆನೆಸ್ಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆ ದಯವಿಟ್ಟು. ಒಂದೊಳ್ಳೆ
ಎಸ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಹಾಗೆ ಮೊನ್ನೆ ತಾನೇ ರಾಷ್ಟ್ರಪತಿಗಳಿಂದ ರಾಷ್ಟ್ರಪತಿ ಈಗ ಮುಂದಿನದಾಗಿ ಬೆಳಗಾವಿ ಜಿಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದಂತಹ ದೀಪಕ್ ಗುಡುಗನಟ್ಟಿ ಅವರಿಗೆ ಕನ್ನಡ ನಾಡು ನುಡಿ ಅಂತ ಬಂದಾಗ ಮೊದಲ ಹೆಜ್ಜೆ ಅವರದಾಗಿರುತ್ತೆ. ಕನ್ನಡಕ್ಕೋಸ್ಕರವಾಗಿ ಬೆಳಗಾವಿ ಕುಂದಾನಗರಿಯ ಒಂದು ಕನ್ನಡಕ್ಕೋಸ್ಕರವಾಗಿ ಹಗಲಿರನ್ನದೆ ತಮ್ಮ ಸೇವೆಯನ್ನ, ಕನ್ನಡ ಸೇವೆಯನ್ನ ಸಲ್ಲಿಸ್ತಾ ಬಂದಿದ್ದಾರೆ. ಹಾಗೆ ನಮ್ಮ ಮಧ್ಯದಲ್ಲಿ ಶ್ರೀ ಮಹಾಲಿಂಗಪ್ಪ ಇಟ್ನಾಳ್ ಅವರಿದ್ದಾರೆ. ಪ್ಯೂರ್ ನೇಚರ್ ಸಂಸ್ಥೆಯ ಮಾಲೀಕರಾದಂತಹ ಶ್ರೀ ಮಹಾಲಿಂಗಪ್ಪ ಇಟ್ನಾಳ್ ಸರ್ ಅವರಿದ್ದಾರೆ. ಸೊ ಅವ್ರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆ ಮುಖಾಂತರವಾಗಿ ನಮ್ಮ ಚಂದ್ರಕಾಂತ್ ಸುಗಂಧಿ ಸರ್ ಅವರು ಅವರಿಗೆ ಪ್ರೀತಿಯ ಸನ್ಮಾನವನ್ನ ಮಾಡಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತಾ, ಇನ್ನು ನಾನು ಆವಾಗಲೇ ಹೇಳಿದ ಹಾಗೆ ಕರ್ನಾಟಕದಿಂದ 17 ಜನ ಪೊಲೀಸ್ ಅಧಿಕಾರಿಗಳಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದಿಂದ ಒಬ್ಬರೇ ಒಬ್ರು, ಅದು ನಮ್ಮ ಕುಂದಾನಗರಿ ಹೆಮ್ಮೆಯ ಬೆಳಗಾವಿ ಎಂದ ನಮ್ಮ ಗಡ್ಡೇಕರ್ ಸರ್ ಅವರು ಅನ್ನೋದಕ್ಕೆ ಬಹಳ ಖುಷಿ ಆಗುತ್ತೆ. ಸೊ ದಯವಿಟ್ಟು ಇಲ್ಲಿರುವಂತಹ ಎಲ್ಲ ಅತಿಥಿ ಮಹೋನ್ನತರಿಗೆ ನಮ್ರವಾಗಿ ಅನ್ನಿಸ್ಕೊಡ್ತಾ ಇದ್ದು, ಹೆಮ್ಮೆಯ ವಿಷಯ ನಮ್ಮ ಬೆಳಗಾವಿಗೆ, ಕುಂದಾನಗರಿಗೆ ಹೆಮ್ಮೆಯ ವಿಷಯ. ಅದು ನಮ್ಮ ಬೆಳಗಾವಿಯ ಮಾಳಮಾರುತಿಯ CPI ಸಾಹೇಬರಾದಂತಹ BR ಗಡ್ಡೇಕರ್ ಸರ್ ಅವರು ರಾಷ್ಟ್ರಪತಿ ಪದಕಕ್ಕೆ ಭಾಜನರಾಗಿ ಅವರ ದಕ್ಷತೆ, ಅವರ ಆಡಳಿತದ, ಅವರ ಸೃಜನಶೀಲತೆ ಈ ಸಂದರ್ಭದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಗೆ ಒಂದು ಹೆಮ್ಮೆ ತರುವಂತಹ ಸಂಗತಿ. ನಮ್ಮ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾನೆ ನಮ್ಮ MLA ಸಾಹೇಬರು, DC ಸಾಹೇಬರು, ಹಾಗೆ ನಮ್ಮ ದೀಪಕ್ ಗುಡುಗನಟ್ಟಿ ಸಾಹೇಬರು ಎಲ್ಲರೂ ಸೇರಿಕೊಂಡು ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬೆಳಗಾವಿ ಮಹಾಜನತೆ. ಈ ಸುಸಂದರ್ಭ ಗಳಿಗೆಯಲ್ಲೇ ಅವರಿಗೆ ಪ್ರೀತಿಪೂರ್ವಕವಾದಂತಹ ಸನ್ಮಾನವನ್ನ ಅವರಿಗೆ ನೆರವೇರ್ತಾ ಇದೆ ಇವಾಗ. ಸೊ ಥ್ಯಾಂಕ್ ಯು ಸರ್ ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಒಂದು ಜೋರಾದ ಚಪ್ಪಾಳೆ ಮುಖಾಂತರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಹೇಳ್ತಾ, ಇನ್ನು ಸೊ ದಯವಿಟ್ಟು ಎಲ್ಲ ಅತಿಥಿ ಮಹೋನ್ನತರಿಗೆ ನಮ್ಮ ಪ್ಯೂರ್ ನೇಚರ್ ವತಿಯಿಂದ ಒಂದು ಸಣ್ಣದಾದಂಥ ಒಂದು ಕಿರುಕಾಣಿಕೆ ಇದೆ ಸ್ವೀಟ್ ಆಗಿ. ಸೊ ದಯವಿಟ್ಟು ತಾವು ಅದನ್ನು ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಪ್ಯೂರ್ ನೇಚರ್ ವತಿಯಿಂದ ಸೊ ದಯವಿಟ್ಟು ಇವತ್ತಿನ ಒಂದು ಕಾರ್ಯಕ್ರಮನ ಉದ್ದೇಶಿಸಿ ಮಾನ್ಯ DC ಸಾಹೇಬರು ಒಂದೆರಡು ಮಾತುಗಳನ್ನು ಆಡ್ಬೇಕಂತ ಹೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ಒಂದು ಜೋರಾದ ಚಪ್ಪಾಳೆ ಸರ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರಗಳು. ವೇದಿಕೆ ಮೇಲೆ ನನ್ನ ಜೊತೆ ಆಗಮಿಸಿರುವಂತ ಇಲ್ಲಿ ಆಸೀನರಾಗಿರ್ತಕ್ಕಂಥ ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕರಾಗಿರುವಂತ ಆಸಿಫ್ ರಾಜು ಸೇಠ್ರವರೇ, ಹಾಗೂ ದಕ್ಷ ಅಧಿಕಾರಿ ಅಂತ ಹೆಸರು ಹೊಂದಿದ ಗಡ್ಡೇಕರ್ ಅವರೇ, ನನ್ನ ಆತ್ಮೀಯ ಮಿತ್ರರಾದ ದೀಪಕ್ ರವರೇ, ಹಾಗೂ ಇನ್ನೋರ್ವ ಮುಖಂಡರು ಇಟ್ನಾಳ್ ಅವರೇ, ಹಾಗೂ ನನ್ನ ಪುಟ್ಟ ಮಗು ಅಯ್ಹಾನ್ ರವರೇ, ಇಲ್ಲಿರುವಂಥ ತಮ್ಮೆಲ್ಲರಿಗೂ ಇವತ್ತಿನ ಈ ಕರುನಾಡು ಹಬ್ಬ ಬಹಳ ಅದ್ಧೂರಿಯಾಗಿ ಆಚರಣೆ ಆಗ್ತಾ ಇದೆ. ತಾವೆಲ್ಲರೂ ಇದರಲ್ಲಿ ಭಾಗಿಯಾಗಿದ್ದೀರಿ, ತಮ್ಮೆಲ್ಲರಿಗೂ ಧನ್ಯವಾದಗಳು. ಎರಡನೇ ವಿಚಾರ, ಸುಗಂಧಿ ಅವರಿಗೆ ನಾನು ಧನ್ಯವಾದಗಳು ಹೇಳಬೇಕು. ನ್ಯೂಸ್ 18 ನೆಟ್ವರ್ಕ್ ಮುಖಾಂತರ ಬೆಳಗಾವಿನಲ್ಲಿ ಮಳೆ ಆಗ್ತಾ ಇದೆ, ಆದರೆ ನಿಮ್ಮ ಕಾರ್ಯಕ್ರಮಕ್ಕೆ ಯಾವುದೇ ಧಕ್ಕೆ ಆಗಲಿಲ್ಲ. ಸೊ ಬಹಳ ಒಳ್ಳೆ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದೀರಾ. ಸೊ ಇವರಿಗೆ ಅಭಿನಂದನೆಗಳು. ಇವರು ಬರ್ಬೇಕಿಲ್ಲಿ, ನಿಮ್ಮ ಮುಖ ಯಾರಂತ ಗೊತ್ತಾಗ್ಬೇಕಲ್ವ, ಅಲ್ಲಿ ಬರ್ರಿ.
ಸುಗಂಧಿ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು. ನಮ್ಮನ್ನು ಕರೆದಿದ್ದಾರೆ, ಎಲ್ಲರನ್ನೂ ಇಲ್ಲಿ ಕೂರಿಸಿದ್ದಾರೆ. ಇವತ್ತು ನಾನು ನನ್ನ ಫ್ಯಾಮಿಲಿ ಜೊತೆ ಬಂದಿದ್ದೀನಿ. ಸೊ ನನ್ನ ಧರ್ಮಪತ್ನಿ ಅಂಕಿತರ್ ಅವರಿದ್ದಾರೆ, ನನ್ನ ಫಾದರ್ ಇನ್ ಲಾ ಮದರ್ ಇನ್ ಲಾ ಇಬ್ಬರು ಇಲ್ಲಿ ಬಂದಿದ್ದಾರೆ. ಬಹಳ ಅಪರೂಪವಾಗಿ ನಮ್ಮ ಜೀವನದಲ್ಲಿ ಎಸ್ಪೆಷಲಿ ಪ್ರೊಫೆಷನಲ್ ಲೈಫಲ್ಲಿ ನಾವೆಲ್ಲರೂ ಒಂದಾಗಿ ಒಂದು ಕಡೆ ಇರ್ತೀವಿ. ಸೊ ಇವತ್ತು ಆ ಸುಗಂಧಿ ಅವರ ಮುಖಾಂತರ ಇದೊಂದು ಒಳ್ಳೆ ವಿಚಾರ ನನ್ನ ಜೀವನದಲ್ಲಿ ಇವತ್ತಾಗಿದೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಗಡ್ಡೇಕರ್ ಅವರು, the winner of the President's Medal. We are extremely honored that we have competent officers in the police department of Belagavi district such as Mr. Gaddekar. May God bless you. I have seen your work for the past 2 years. ಯಾವಾಗಲೂ ಯಾವುದೇ ಭಯ ಇಲ್ಲದೆ ಎಲ್ಲ ಆಲ್ ಹರ್ಡಲ್ಸ್ ನೀವು ಎದುರಿಸ್ತೀರಾ ಹಾಗೂ ನಿಮ್ಮ ಕೆಲಸವನ್ನು ಬಹಳ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನೀವು ನಿಭಾಯಿಸ್ತೀರಾ. ನಿಮ್ಮ ಕೆಲಸಕ್ಕೆ ನಾವೆಲ್ಲರೂ ಸದಾ ಚಿರಋಣಿಯಾಗಿರ್ತೀವಂತ ಇವತ್ತು ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಎಂಜಾಯ್ ಮಾಡಬೇಕು ಎಲ್ಲರೂ. ಥ್ಯಾಂಕ್ ಯು.